ಸುಂದರಿ, ರಕ್ತದ ಆಟವನ್ನು ನಾನು ಮಂಡಾಟವನ್ನು ಹಾಡುವುದಿಲ್ಲ. ಅದು ಮುಚ್ಚೆ ಗುಳುವಂತೆ. ಹಾಗಾದರೆ ಶುರು ಮಾಡು ಪ್ರಿಯ. ಲತ್ತದ ಆಟವ ಆಡುವ ಬಾರ ಎನ್ನ ಪ್ರೇಮದ ಕಾಂತನೆ, ಎನ್ನ ಪ್ರೇಮದ ಕಾಂತನೆ. ಭಕ್ತದ ಆಟವ ಹಾಡುವ ಬಾರು ಎನ್ನ ಪ್ರೇಮದ ರಮಣೆ, ಎನ್ನ ಪ್ರೇಮದ ರಮಣೆ. ಲತ್ತದ ಆಟವ ಆಡುವ ಬಾರ ಎನ್ನ ಪ್ರೇಮದ ಕಾಂತನೆ, ಎನ್ನ ಪ್ರೇಮದ ಕಾಂತನೆ. ಅಪ್ಪ ಸಾರದೆ, ಸಾರದೆ. ಕಾಂತಿ ಆ, ಮತ್ತೆ ನನ್ನ ಕಾಂತನಿಗೆ ಇಲ್ಲಿರುವನು. ಇಲ್ಲೇ ನಿನ್ನ ಎದುರಿಗೆ ಕೂತ್ಕೊಂಡೆ ನಾವು. ನೀನೇ ಅವಾಗ ಕಾಂತನಾದೆ. 12 ಅಲ್ಲಿ ಅದನ್ನ ಸ್ಫೂರ್ತಿ ಕವಚನ ಬಂದಿದ್ದೆ. ಎನ್ನ ಕಾಂತನಾದ ದೇವೇಂದ್ರನು ಮೊಂಡಾಟವನ್ನು ಆಡುತ್ತಿರುವನು. ಹೌದೇನು ಜನನಿ? ನಾನು ಆತನೊಂದಿಗೆ ಆಡುವುದಿಲ್ಲ. ಮೊದಲು ಆ ಸಂಖ್ಯೆಯನ್ನು ತೆಗೆದುಹಾಕ ಸಾರಥಿ. ತಿಳಿದುಕೋ ಮೊದಲು ಜಾಗೃತಿ. ಅಮ್ಮ ನನ್ನ ಹೆಂಡತಿ ನನ್ನ ಎಗಲುಗಳ ಟವಲ ಉಳಿಸಲು ಬರಗ ಮಡ್ಕೊಂಡು ಆಗ್ತಾ ಸರ್. ಅಹೋ ಕಾಂತ, ಅಯ್ಯೇ ರಮಣಿ, ಇದೇನಿದು? ನಾವು ಸಂತೋಷದಿಂದ ಇರುವ ಸಮಯದಲ್ಲಿ ಇಲ್ಲಿ ಯಾವುದೋ ಘೋರ ಧ್ವನಿಯು ಕೇಳಿ ಬಂದಂತಾಗುತ್ತಿರುವುದಲ್ಲ. ಎಲೈ ಯಾಕೆ ಮೋಹನಾಂಗಿ, ದೇವಾ, ಈಕೋ ಕಡೆಗಾಲದ ಕಾಲ ಬೈರ್ಯವನು. ಇದು ಅಲ್ಲದೆ ಸಿಡಿಲಿನ ಎದ್ದಳವಾದ ಆರ್ಭಟವು ಈ ಘೋರದನಿಯು ಕೇಳಿ ಬರುವುದು. ಕಡೆಗಾಲದ ಸೂಚನೆ ಏನೇನು ಇಲ್ಲ. ಘರ್ಜನ ಕೇಳಿದ ಕ್ಷಣವೇ ಎನ್ನ ಎದೆ ಜಲ್ಲನ್ನುವುದು. ಬಹು ಭಯವಾಗುತ್ತದೆ. ಕೈಕಾಲಗಳು ನಡುಗುತ್ತವೆ. ಕಾಂತೆ ಬಿಡಿದಿನ ಮನದ ಚಿಂತೆ. ಅಹೋ ಸುಂದರ, ಅಯ್ಯೇ ಕಾಂತೆ, ನೋಡಿದೆಯಾ ನೋಡಿದೆಯಾ ಈ ಕೂಳ ರಕ್ಕಸರ ಧ್ವನಿ ಎಷ್ಟೊಂದು ಕ್ರೂರವಾಗಿರುತ್ತದೆ. ಕಾಂತ, ಅಯ್ಯೇ ಕಾಂತೆ, ಕೇಳುವೆನು ಕೇಳು. ಹೇಳು ಕಾಂತೆ ಚೆನ್ನಾಗಿ. ಬಾರ ಸುಂದರ ಕೇಳು, ಘೋರ ಧ್ವನಿ ಕೈಯವರು. ಕಾಂತ, ಕೇಳಿದೆಯಾ ಕೂಳ ರಕ್ಕಸರ ಧ್ವನಿಯನ್ನು? ದಯವಿಟ್ಟು ಕಾಂತೆ, ಗುಡಿ ಗುಡಿ ಸೋದಲಿರ್ಪ ಸಿಡಿಲಿನ ಬಳಗವೋ, ನಡಗುವುದೆನ್ನೆದೆಯೋ, ನಡಗುವುದೆನ್ನೆದೆಯೋ, ಪದವಿ ಪಾಲನೆ ಕೇಳು ರಮಣ, ರಮಣ. ಅಯ್ಯೋ ಶಿವ ಶಿವ, ಇದೇನಿದು ಕೂಳರ ರಕ್ಕಸರ ಧ್ವನಿಯು? ಈ ಧ್ವನಿಯನ್ನು ಕೇಳಿದರೆ ಏನು ನಮಗೆ ಕೇಡುಗಾಲವು ಬಂದಂತೆ ತೋರುತ್ತಿರುವುದು. ಅಯ್ಯೋ ಪ್ರಿಯ, ಏತಕ್ಕೆ ನನಗೆ ತುಂಬಾ ಭಯವಾಗುತ್ತಿರುವುದು ಕಾಂತ. ಶಾಂತಳು. ಎಲೈ ಭಟ್ಟ ಕುಚಲದ ಬಾಲೆ, ಪ್ರಿಯ, ಈ ದುಷ್ಟ ರಾಕ್ಷಸರು ಭಯ ನಿನಗೆ ಏತಕ್ಕೆ? ಸಾಲುಗೊಂಡು ಬರುವ ವಜ್ರಾಜದಿಂದ ಶಿರಗಳಂ ಚಂಡಾಡಿ ಅವರಂ ಕುಟ್ಟಿ ಕುಟ್ಟಿ ನಿಟ್ಟಟ್ಟಿ ಯಮ ಪಟ್ಟಂತೆ ತೋರು ಬಿಡುವೆ. ಅಯ್ಯೇ ರಮಣಿ, ಅಹೋ ರಮಣ, ಸ್ವಲ್ಪ ಕಾಲ ಸೈನಿಸು. ಭಯಗ್ರಸ್ತಳು ಆಗಬೇಡ. ಎನ್ನ ಪರಾಕ್ರಮ ನೋಡಿ ಕಾಂತೆ ಹಿಡಿದಿನ ಮನದ ಚಿಂತೆ.
ಕೊಂಡರೆ ಬಿಡದೆ ಅವನನ್ನು ಬಿಡಿದು ಬಿಚ್ಚಂಡಿಯನ್ನು ಕಟ್ಟಿ ಎನ್ನಲ್ಲಿಗೆ ಎಳೆದು ತರುವಂತನಾಗುತ್ತಮ್ಮ. ಇದು ನಿನ್ನಗೆ ನೇಮ. ಇದು ನನಗೆ ನೀಡಿದ ಕಾರ್ಯವೇ? ಹೌದು ಅನುಜ. ಅಷ್ಟೈಶ್ವರ್ಯದಲ್ಲಿ ಅಂದಿಯಂತೆ ಬದುಕುತ್ತಿರುವ ಈ ಬಂಡ ಇಂದ್ರನನ್ನು ತರುವುದು ನನಗೆ ದೊಡ್ಡ ಕಾರ್ಯವೇ? ಅವು ಅಗ್ರಜ. ಓ ಅನುಜ, ಈ ಕ್ಷಣವೇ ನನಗೊಂದು ಹಪ್ಪಳ ಕೊಟ್ಟರೆ ಈ ಕ್ಷಣವೇ ಇವನನ್ನು ಸಂಹಾರ ಮಾಡಿ ಇವನ ಮುದ್ದು ಮೋಹದ ಸತಿಯವಾದ ಸಚದೇವಿಯನ್ನು ಎಳೆದು ತರುತ್ತೇನೆ ಅಣ್ಣ ರಾಜಾಧಿಕರನ್ನು. ಎನ್ನ ಆರ್ಭಟವನ್ನು ಕೇಳಿ ಯಾವ ಅಪ್ಸರೆಯ ಸೀರೆಯ ಸೆರಗಿನಲ್ಲಿ ಕರವತಿ ಅದಕ್ಕೆ ಅಡಗಿರುವೆಯ? ಎಲೈ ಮೂಢಮತಿಯೇ, ಎಲೈ ಮಂದಮತಿಯೇ, ನೀನು ಅಡಗಿಕೊಂಡ ಕ್ಷಣವೇ ನಿನ್ನನ್ನು ಬಿಡುವನೆ, ಬಿಟ್ಟು ಮುಂದಕ್ಕೆ ಹಿಡಿಯಿಡುವನೆ. ಎಲೈ ಹದಮ, ಎಲೈ ಮೂರ್ಖನೇ, ಬಲಿಬಲಿಯ ಎಲೈ ಖಂಡಿತವಲಾದ ಬಂಡ ದೇವೆಂದರೆ ಬಾಪುರೇ ನಾನು ದಾರೆಂದರೆ ನಿಮ್ಮ ಎಂಡರ ಕೈ ಬಳೆಯ ಒಡಿಸಿ ಕೊರಳ ತಾಳಿಗಳನ್ನು ರಚಿ ಮೂಗುನ ಮೂಗುತಿಯನ್ನು ಕಿತ್ತಾಕಿಸುವ ಲೋಕೈಕ ವೀರ ರಿಪಕುಲ ಸಂಹಾರ. ಎಲೈ ಹದಮ, ಎಲೈ ಮೂರ್ಖನೇ, ಸಮುದ್ರ ಮತನದಲ್ಲಿ ಕಾರ್ಯದಿಂದ ಬಂದ ಅಮೃತ ಪಾನಯಾನವಂ ಕಪಟದಿಂದ ದೇವತೆಗಳಿಗೆ ವಶ ಮಾಡಿದ ಯಾತಕ್ಕೆ? ಎಲೈ ಭ್ರಷ್ಟನೇ, ಎಲೈ ಮೂರ್ಖನೇ, ನಿನ್ನಂತ ಕೈಲಾಗದ ಹೇಡಿಯ ಇಲ್ಲದ ಪರಾಕ್ರಮವನ್ನು ಎನ್ನೊಡನೆ ತೋರ ಬಂದರೆ ರಾಜವಾಗಿ ಬರುವೆ. ಎಲೈ ಹದಮನೆ, ಎಲೈ ಮೂರ್ಖನೇ, ಅದ್ದಿನಂತೆ ಆರ್ಯ ಆಕಾಶಕ್ಕೆ ಒದ್ದ ಮಾತ್ರದೋಳ ಈ ಭೂಮಿಯಲ್ಲಿ ಕರ್ರನೆ ಬಿರುದು ಪಾತಾಳಕ್ಕೆ ಸೇರಿಕೊಳ್ಳುವಿಯಾ? ಎನ್ನಂತ ಕಡು ಪರಾಕ್ರಮಿಯ ಮುಂದೆ ನಿಂತು ಡಂಬಕವನ್ನು ಕೊಚ್ಚಿಕೊಳ್ಳಬೇಡ ಸುರಪತಿ. ಈ ಕಕ್ಕಕ್ಕೆ ಕೊಡುವೆ ನಿನ್ನನ್ನು ಹೌದೇ. ಎಲೈ ಬಂಡ ರಕ್ಕಸ, ಎಲೈ ಹದಮನೆ, ಅಶ್ಯಬಿಸ ಕಂಡವಮ್ಮ ತಿಂದು ಬಾಯಿಗೆ ಬಂದಂತೆ ಬೆಳೆಯುವುದಕ್ಕೆ ನಿನ್ನ ನಾಲಿಗೆ ಉದ್ದವಾಯ್ತೆ ಹೇಗೆ? ಉದ್ದವಾದರೆ ಮಾಡುವುದೇನು ಹದಮ? ಎಲೈ ನಿನ್ನ ಶಿರಗಳಂ ಚಂಡಾಡದೆ ಬಿಡುವುದಿಲ್ಲ, ಹುಲ್ಲ ಅಡಗಿಸಿ ಬಿಡುವ ನಿನ್ನ ಸೊಲ್ಲ. ಬಲಿರಿಯ ಎಲೈ ಚಕ್ರ ನಂದನ ಚಿಕ್ಕ ಅಂಗಲ ಎಲೆ ಬಂಡ ಇಂದ್ರನೆಂಬ ನಾಮ ನಿನ್ನಗೆ ದಂಡ. ಎಲೈ ಬಂಡ, ಎಲೈ ಮೂರ್ಖನೇ, ಈ ಪದವಿಯೋಳು ಇರುವ ಪಟ್ಟು ಪರಾಕ್ರಮಿಯ ಗಡನದೋಳು ಸರಿ ಯಾರಿಲ್ಲವೆಂದು ಬಿಡುಗ ಕೊಂಡಾಡುವರು. ಎಲೈ ಮೂರ್ಖನೇ, ನೀನು ನಮ್ಮ ಪರಾಕ್ರಮವನ್ನು ಲೆಕ್ಕಿಸದೆ ಎಚ್ಚರ ತಪ್ಪಿ ಮಾತನಾಡಿದರೆ ಇನ್ನೊಮ್ಮೆ ಈ ನುಡಿಯನ್ನು ನುಡಿದರೆ ನಿನಗೆ ತಕ್ಕ ಶಿಕ್ಷೆಯನ್ನು ಮಾಡುತ್ತೇನೆ. ದಯ ಪ್ರಪಂಚೆ ಬಲಿಯೇ ಅಯ್ಯದಮ, ಇಂಥ ಮಾತನ್ನಾಡುವುದಕ್ಕೆ ನಿನ್ನ ಪರಾಕ್ರಮ ಎತ್ತಿರುವುದನ್ನು ನೋಡುತ್ತೇನೆ ಕುಲ್ಲ. ಎಲೈ ಕರ್ಪುರ ಹಗಮನೆ, ಎಲೈ ಮದಾಂಧನೆ, ನಿನ್ನನ್ನು ಮದ್ಯಪಾನವನ್ನು ಮಾಡಿ ತೆರಿಗೇರಿದ ಮುಖರಂತೆ ಮಾತನಾಡಿದರೆ ಒಳದದ್ದರಿಂದ ಪ್ರಯೋಜನವೇನು? ಎನ್ನೊಡನೆ ಯುದ್ಧವಂ ಮಾಡು, ಸಾಮರ್ಥ್ಯದಿಂದ ನಿಂತು ನೋಡು. ಹೆಚ್ಚಿನ ಮಾತು ಏತಕ್ಕೆ? ಒಂದೇ ಮುಷ್ಟಿಯಿಂದ ಗುದ್ದಿ ಕೊಡಿಬಿಡ್ತೀನಿ ಬಂಡ. ಎಲೈ ಸುರಪತಿ ಕೋಟೆ
ವಿಶ್ವಾಮಿತ್ರನು ಘೋರವಾದ ತಪಸ್ಸನ್ನು ಭಂಗಗೊಳಿಸಲು ನಿನ್ನ ಕೈಲಾಗದೆ ನಿನ್ನ ಸತಿಯರಾದ ಮೂಲಿಗೆಯನ್ನು ಕಳಿಸಿತು ಯಾತಕ್ಕೆ? ಹದಮ ಎಲೈ ಮೂರ್ಖ, ಇದು ಅಲ್ಲದೆ ತ್ರೇತಾಯುಗದಲ್ಲಿ ದಾನವ ಶ್ರೇಷ್ಠರು ಮಾಡಿದನ್ನು ತಪಸ್ಸನ್ನು ಭಂಗಗೊಳಿಸಿದ್ದು ಯಾತಕ್ಕೆ? ಎಲೈ ಹದಮ ಎಲೈ ಮೂರ್ಖನೇ, ಸಮುದ್ರ ಮಥನದಲ್ಲಿ ಕಾರ್ಯದಿಂದ ಅಮೃತ ಪಾನಯಾನವು ಕಪಟದಿಂದ ದೇವತೆಗಳಿಗೆ ವಶ ಮಾಡಿಸಿ ಯಾತಕ್ಕೆ? ಎಲೈ ಕುಲ್ಲ, ನಿನ್ನಂತ ಕೈಲಾಗದ ಹೇಡಿಯ ಇಲ್ಲದ ಪರಾಕ್ರಮವನ್ನು ಎನ್ನೊಡನೆ ತೋರ ಬಂದರೆ ಹದ್ದಿನಂತೆ ಆರ್ಯ ಆಕಾಶಕ್ಕೆ ಒದ್ದ ಮಾತ್ರದೊಳ ಈ ಭೂಮಿಯಲ್ಲಿ ಗರ್ರನ ಬೀಳು ಪಾತಾಳಕ್ಕೆ ಸೇರಿಕೊಳ್ಳಲಿಲ್ಲ. ಎನ್ನಂತ ಕಡು ಪರಾಕ್ರಮಿಯ ಮುಂದೆ ನಿಂತು ಡಂಬಕವನ್ನು ಕೊಚ್ಚಿಕೊಳ್ಳಬೇಡ ಸುರಪತಿ, ಇನ್ನು ನೀ ಕಟ್ಟಿಗೆ ಕೊಡುವೆ ಹೌದೇ? ಎಲೈ ಮೂರ್ಖ, ಹೇಳುವುದನ್ನು ಕೇಳು. ಎಲೆ ಬಂಡ ಇಂದ್ರನೆಂಬ ನಾಮ ನಿನ್ನಗೆ ದಂಡ. ಎಲೆ ಬಂಡ, ಈ ಪಡವಿಯೋಳು ಇರುವ ಪಟು ಪರಾಕ್ರಮಿಯ ಗಗನದೋಳು ಸರಿ ಹಾರಿಲ್ಲವೆಂದು ಬಿರಿದ ಕೊಂಡಾಡುವರು. ಬಂಡ, ನೀನು ನಮ್ಮ ಪರಾಕ್ರಮವನ್ನು ಲೆಕ್ಕಿಸದೆ ಎಚ್ಚರ ತಪ್ಪಿ ಮಾತನಾಡುವೆಯಾ? ಇಂಥ ಇನ್ನೊಮ್ಮೆ ಈ ನುಡಿಯನ್ನು ನುಡಿದರೆ ನಿನಗೆ ತಕ್ಕ ಶಿಕ್ಷೆಯನ್ನು ಮಾಡುತ್ತೇನೆ. ಹದಮ, ಇಂಥ ಮಾತನ್ನಾಡುವುದಕ್ಕೆ ನಿನ್ನ ಪರಾಕ್ರಮವು ಎಷ್ಟಿರುವುದನ್ನು ನೋಡುತ್ತೇನೆ. ಕುಲ್ಲ ನಿನ್ನೆಲ್ಲ ಎಲೆ ಮಧ್ಯಾಗಮನೆ ಮದ್ಯಪಾನವನ್ನು ಮಾಡಿ ತೆಲಿಗೇರಿದ ಹುಚ್ಚನಂತೆ ಮಾತನಾಡಿದರೆ ಒಳದದ್ದಲಿನಿಂದ ಪ್ರಯೋಜನವೇನು? ಮಾತನಾಡಿದರೆ ಮಾಡುವುದರೇ ಬಂಡ. ನನಗೆ ಇದ್ದವ ಮಾಡು, ಸಾಮರ್ಥ್ಯದಿಂದ ನಿಂತು ತೋರಿಸು. ಒಂದೇ ಮುಷ್ಟಿಯಿಂದ ಗುದ್ದಿ ಕೊಲ್ಲಿ ಬಿಡುತ್ತೀರಿ. ಗಂಡ ಆರಿಸುವ ವಿನಯ ಉಂಟ.
ಅಗ್ರಜ ಯಕೋಚಿತ ಇಂಥ ಬಂಡ ನಾಯಿಯನ್ನು ಕೊಲ್ಲುವುದಕ್ಕೆ ಚಿನ್ನದ ಕೋಲು ಇನ್ನೇತಕ್ಕೆ ಬೇಕು? ಅಗೋ ಅಗ್ರಜ ಶ್ರೀ ಜಗನ್ಮಂಡಲದಲ್ಲಿ ಕಲಿವೀರನೆಂದ ಬಿರದಾಂಕಿತನಾಗಿರುವ ನಿನ್ನ ಹನಜನಾದ ಕಾಲಕ್ಕೆ ನಿರಲಿಕ್ಕಾಗಿ ನೀನು ಇದಕ್ಕೆ ಬರುವುದಕ್ಕೆ ಅಗೋ ಅಗ್ರಜ ಈ ಕ್ಷಣವೇ ನನಗೊಂದು ಅಪ್ಪಣೆ ಕೊಟ್ಟರೆ ಈ ಕ್ಷಣವೇ ಇವನ ಸಂಹಾರ ಮಾಡಿ ಇವನ ಮುದ್ದು ಮೋಹದ ಸತಿಯರಾದ ಸಚಿದೇವಿಯನ್ನು ಎಳೆದು ತರುತ್ತೇನೆ ಅಣ್ಣ ರಾಜಾಧಿಕಾರಿಯಿಂದ. ಎಲ ಈ ಚಕ್ರನಂದನ ಎಷ್ಟು ಹೇಳಲು ನಿನ್ನಯ ದೌರ್ಜನ್ಯತನ ಎಲ ಈ ಅದಮ ಎಲೆ ಮೂರ್ಖನೇ, ಬಲಿರ್ಯೇ ನನ್ನ ಕೊಬ್ಬಿದ ಕೇಳು ಮುರಿವಿಯ ಸಹಜವಾಗಿ ಮದುವೆ. ಬಲಿರ್ಯೇ ಎಲ ಸುರವರಿಯ ನಾನು ಹೇಳಲಾರೇನು ನಿನ್ನಯ ಶೌರ್ಯ. ಯುದ್ಧಕ್ಕೆ ನಿಲ್ಲ ಬಂದ ಕಿತ್ತೆ ಬಿಡುತ್ತ ಕಂಡ ಅಖಂಡನೆಂಬತರ ನೀ ತಂಡ ಎಲೈ ಬಂದ ಎಲೆ ಬಂಡ ಯುದ್ಧಕ್ಕೆ ನಿಲ್ಲು. ಅತಿ ಜಾಗೃತಿ ಯುದ್ಧಕ್ಕೆ ನಿಲ್ಲಲೇ ಬಂಡ. ನನ್ನ ಮಾತು ಅಗೋ ಸುಭಕರ, ಶಂಕರ, ಮುರಾರ, ಗೌರೀವರ, ಶಂಭೋ ಶಂಕರ ಮುರಾರ, ಗೌರೀವರ, ಸಾಂಬ ಶಿವ, ಕಾಡಿನ ಒದ್ದವನಿಗೆ ಒಲಿದಿ, ಕೊಳಲ ಬಡದವನಿಗೆ ಕೈ ಹಿಡಿದಿ, ಹಾಲು ಕುಡಿಸಿದವನಿಗೆ ಗೋಳಾಡಿಸಿದಿ, ಅನ್ನ ಇಟ್ಟವನ ವಂಶ ಹಾಳು ಮಾಡಿದಿ, ಕೀಳು ಕೆಲಸ ಮಾಡಿದ ಮೃದಂಗ ಸೂದರಾದ ರಾಕ್ಷಸನನ್ನು ರಕ್ಷಿಸಿದೆ, ನನ್ನನ್ನು ಪರಿದೆ ದೇವ. ಇದು ಇದು ನಿನಗೆ ನ್ಯಾಯವೇ ದೇವ? ಮೃತ್ಯುಂಜಯ, ಮೃತ್ಯುಂಜಯ ಮಾಡಬಾರದೋ ಇಂಥ ಅನ್ಯಾಯ. ಇಕೋ ದೈತ್ಯ ಕೂಳರಾದ ಕಾಲಕಿಯ ನಿವಾಸಕರೆಂಬ ರಾಕ್ಷಸರು ನನ್ನನ್ನು ಬಾಧಿಸುತ್ತಿರುವರು. ಈ ರಾಕ್ಷಸನನ್ನು ಸಂವರಿಸಿ ನನ್ನನ್ನು ರಕ್ಷಿಸುವ ಪನ್ನಂದ ಭರಣ ಕಾರುಣ್ಯ ಸಾಧನ. ಆ ಇಂದ್ರನೆಂಬ ರಣಯೇಡಿಗನು ನಮ್ಮೆದುರಲ್ಲಿಲ್ಲದೆ ಕಾಣದಂತೆ ಮಾಯವಾದನು. ನಮ್ಮ ಅಗ್ರಜನ ಆಜ್ಞೆ ಪ್ರಕಾರ ಅವನ ಮೋಹದ ಸತಿಯರಾದ ಸಚಿ ಎಂಬ ಪುಂಡರೀಕಾಕ್ಷಿಣಿಯನ್ನು ಎಳೆತರೋಣ. ಹೋಗೋಣ ನಡಿ ಸಾರಥಿ. ಸಚಿ ನಡಿ. ಎಲೈ ಬಂಡ ಏ ಬಂಡ ಇಂದ್ರನೆಂಬ ನಾಮ ನಿನ್ನಗೆ ದಂಡ. ಎಲೈ ಬಂಡ ಎಲೆ ಹನುಮ, ನಾಚಿಕೆ ಇಲ್ಲದೆ ಯಾತಕ್ಕೆ ಹೋಗುವಿ? ನೀನ್ಯಾವ ಮಹಾಪರಾಕ್ರಮಿ ಎಂದು ಹೇಳಿಕೊಳ್ಳುತ್ತಿರುವಿ? ಎಲೈ ಅದಮ, ಎಲೆ ಮೂರ್ಖನೇ, ಇಂದಕ್ಕೆ ತಾರ್ಕಾಸುರಾದಿ ಶ್ರೇಷ್ಠರಿಂದ ಕಷ್ಟಪಟ್ಟಿದ್ದ ಆಗಲೇ ಮರ್ತು ಬಿಟ್ಟಿಯಾ? ಎಲೈ ಕುರಪತಿಯೇ, ಎಲೆ ನನ್ನ ಬದಿಯೇ, ಆಯುಧಗಳನ್ನು ತೋರು ಎನ್ನ ಒಡನೆ ಯುದ್ಧ ಮಾಡಿ ಬರ್ತಾ ಸುಟ್ಟು ಹೋಯ್ತು ನಿನ್ನ ಅದೃಷ್ಟ.
ನಮ್ಮ ಅಗ್ರಜನ ಆಜ್ಞೆ ಪ್ರಕಾರ ಅವನ ಮೋಹದ ಸತಿಯಾದ ಸಚಿ ಎಂಬ ಪೊಂಡರಿ ಕಾಕ್ಷಿಲಿಯನ್ನು ಎಳೆತರೋಣ ಹೋಗೋಣ ನಡಿ ಸಾರಥಿ ಸಚಿ ಅಂತ ಭೈರ್ಯ ಎಲೈ ಉಡರಾಜಮುಖಿ ಭೈರ್ಯ ಎಲೈ ಉಡರಾಜಮುಖಿ ದೇವೇಂದ್ರನ ಸಖಿ ಇನ್ನೇತಕ್ಕೆ ಒಳಗಡೆ ಕುಳಿತಿರುವೆಯಾ ಭೈರ್ಯ ಬಾಪು ಬಾಪುರೇ 14 ಲೋಕಾಂಗಳುಳ್ಳ ವೀರನ ರಾಕ್ಷಸನ ಒಡೆಯನಾದ ವಾತ ಕವಚನೆಂಬ ನಮ್ಮ ಅಗ್ರಜನ ನಿಮ್ಮನ್ನು ಪಿಡಿದು ಎಳತಾರೆಂದು ನೇಮವನ್ನು ಕೊಟ್ಟಿರುವನು ಲೇ ಸುಂದರಿ ಇನ್ನೇತಕ್ಕೆ ತಡ ಮಾಡದ ಜಾಗೃತಿಯಿಂದ ಹೊರಗೆ ಬಂದು ನಮ್ಮ ಪಟ್ಟಣದ ಆದಿಯಲ್ಲಿಡೆ ಇಂದುಮತಿ ಅಯ್ಯೋ ಶಿವ ಶಿವ, ಈಗಾಗಲೇ ಈ ದುರ್ಮಾರ್ಗರು ನಮ್ಮ ಮನೆ ಬಾಗಿಲಿಗೆ ಬಂದಂತೆ ತೋರುತ್ತಿದೆ. ಹೊರಗೆ ಬಾ ಎಂದು ಕ್ರೂರ ನುಡಿಗಳಿಂದ ಎನ್ನನ್ನು ಮಾತನಾಡಿಸುತ್ತಿರುವನು. ಹೇಗೆ ಸೈರಿಸಲಿ ಈ ಬಾಧೆಯನ್ನು ಸೈರಿಸಲು? ಅಯ್ಯೋ ಶಿವ ಶಿವ, ಈಗಾಗಲೇ ದೇವಲೋಕಕ್ಕೆ ಹರಿಯುತ್ತಿರುವ ಈ ಕ್ರೂರ ರಕ್ಕಸರಿಂದ ನಾನು ಪಾರಾಗುವುದಾದರೆ ಹೇಗೆ? ಸೈರಿಸಲಾರೆ ಈ ಮನದ ತಾಪ, ಸತತವು ಸಂತಾಪ, ಬಿರುಗಾಳಿಯ ದೀಪ, ಬಿರುಗಾಳಿಯ ದೀಪ. ಎನ್ನಂತರಂಗದಲ್ಲೇ ಈ ಪರಿಮಳಲಿದನು. ಅಯ್ಯೋ ಶಿವ ಶಿವ, ಈ ದುರ್ಮಾರ್ಗರ ಕೈಯಿಂದ ನಾನು ಪಾರಾಗುವುದು ಆದರೆ ಹೇಗೆ ದೇವ? ಎನ್ನಂತರಂಗದಲ್ಲೇ ಈ ಪರಿಮಳಲಿದನು. ಕಾಯೋನಿ ದೇವ ಮಹಾನುಭಾವ, ಕಾಯೋನಿ ದೇವ ಮಹಾನುಭಾವ, ಬಿಡಿಸಿನ್ನು ಈ ಭಯವ, ಬಿಡಿಸಿನ್ನು ಈ ಭಯವ, ಬಿಡಿಸಿನ್ನು ಈ ಭಯವ. ಸೈರಿಸಲಾರೆ ಈ ಮನದ ತಾಪ, ಸತತವು ಸಂತಾಪ, ಬಿರುಗಾಳಿಯ ದೀಪ, ಬಿರುಗಾಳಿಯ ದೀಪ. ಸರಿ ಫುಲ್ ಸ್ಟಾಪ್. ಅಣ್ಣ ಯಾರು ಇದ್ರೆ ಈಗಲೇ ಕೊಟ್ಬಿಡ್ರಿ. ಬನ್ನಿ ಕಟ್ರಪ್ಪ. ಭೈರ್ಯ ಎಲೈ ಜಡಮತಿ ಇಂದ್ರ ಫುಲ್ ಸ್ಟಾಪ್. ಸೈಲೆಂಟ್. ಅಯ್ಯೋ ಶಿವ ಶಿವ, ಶಂಕರ ಭವಹರ, ಈ ಕೂಳ ರಕ್ಕಸರು ಈಗಾಗಲೇ ನಮ್ಮ ಮನೆ ಬಾಗಿಲಿಗೆ ಬಂದಿರುವರು. ನನ್ನನ್ನು ಸೆರೆ ಬಿಡಿದುಕೊಂಡು ಹೋಗುವನೆಂದು ಹೇಳುತ್ತಿರುವರು. ನಿನಗೆ ಕರ ಮುಗಿದು ಬೇಡಿಕೊಳ್ಳುವೆನು, ಈ ದುರ್ಮಾರ್ಗರು ನನ್ನ ಮನೆ ಒಳಗೆ ಬಾರದಂತೆ ನೀನೇ ನೋಡಿಕೊಳ್ಳಬೇಕು ದೇವ ಮಹಾನುಭಾವ. ನೀನು ಆ ಮನೆಗೆ ಹೋದ್ರಾಗ ನಿನ್ನೆ ಹಿಡ್ಕೊಂತಾರ, ಕೆಳಕ್ ಹೋದ್ರೆ ನನ್ನ ಕುತ್ತಿಗೆ ಸಂಗತಾರ ಅವರು. ಭೈರ್ಯ ಎಲೈ ಜಡಮತಿ ಇಂದ್ರನ ಸತಿ ಅಂತಃಪುರದಲ್ಲಿ ಕುಳಿತು ಮರ್ಯಾದೆಯಿಂದ ಹೊರಬಂದರೆ ಒಳಿತಾಯಿತು, ಇಲ್ಲವಾಯಿತೆಂದರೆ ಬಳಿಗೆ ತಕ್ಷಣವೇ ನಿನ್ನ ಅಂತಃಪುರವಂ ಪಕ್ಕು ನಿನ್ನ ಜಡೆಮಡೆಯಂ ಪಿಡದ ಜರ್ಜರನೆ ಎಳೆದು ನಮ್ಮ ಅಗ್ರಜನಾದ ನಿವಾತಕನ ಅಂತಃಪುರಕ್ಕೆ ಎಳೆದುಕೊಂಡು ಹೋಗಿ ಅವನ ಜೊತೆಯಲ್ಲಿ ಸೇರಿಸುವನೇ ಲಾರಿ ಒಯ್ಯಾರಿ. ಸೈಲೆನ್ಸ್. ಫುಲ್ ಸ್ಟಾಪ್. ಅಮ್ಮ ಅವ್ರ ಕಾಡಕ್ಕೆ ತರಲ, ಇಲ್ಲಿ ನಿಮ್ಮ ಕಾಡಕ್ಕೆ ತರಲ, ಇಲ್ಲ ಸ್ಟೇಜಕ್ಕೆ ಅವಾಗ ಹಿಡಿದು ಹೋಗ್ಬಿಡ್ತೀನಿ ಅಷ್ಟೇ. ಹೇಳಪ್ಪ. ಆಲಗಡ್ಡೆ ಹುಡ್ರು ಮ್ಯಾನೇಜರ್
ಕುಸುಮ ನನ್ನ ಪ್ರೇಮ ಪೂರ್ವಕ ಯಾರು ಮಾಡ್ತಾರೆ? ಅಪ್ಪ ಸಾರಥಿ, ಅಮ್ಮ ಮಾತೆ, ನೋಡಿದೆಯಾ ಈ ಕೂಲ ರಕ್ಕಸನ ಮನೆ ಬಾಗಿಲಿಗೆ ಬಂದು ಯಮ್ಮ ನಿನಗೆ ಎನ್ನನ್ನು ಹೊರಗಡೆ ಬಾ ಎಂದು ಕರೆಯುತ್ತಿರುವರು. ಹೌದೇನ್ರಿ? ಮನದಲ್ಲಿ ದುಗುಡವು ಹೆಚ್ಚಾಗಿರುವುದು. ಹಾ. ನನ್ನನ್ನು ಕಾಪಾಡುವರಾದರೂ ದಾರಪ್ಪ ಸಾರಥಿ, ನನಗೆ ಮುಂದಾರುಗತಿ. ಈ ಕೆಳಗೆ ನಮ್ಮ ಸೋದರ ಮಾವನ ಕರ್ಕೊಂಡ್ಬಿಟ್ಟಿದ್ದೆ. ಅವು ತಮ್ಮನಾದ ಕಾಲಕ್ಕಿಯೇ ಆಹೋ ಹಾಕ್ರಜನೆ ಆ ಭ್ರಷ್ಟ ಜಂಗಳ್ಳಿಯ ಮನೆ ಒಳಗೆ ಒಟ್ಟ ಗುಟ್ಟತ್ತ ಮತಕ್ಕೆ ಬಟ್ಟೆಯನ್ನು ಇಟ್ಟುಕೊಂಡು ಗಟ್ಟಿಯಾಗಿ ಹತ್ತಕ್ಕೆ ಅಳುತ್ತಿರುವಳು. ಅವಳಮ್ಮ ಕೇಳಿ ನೋಡು, ಚೆನ್ನಾಗಿ ಬುದ್ಧಿ ಹೇಳು. ಇಲ್ಲವಾಯಿತಂದರೆ ಆ ದುರ್ಮಾರ್ಗಗಳ ಗರ್ಭ ಇಬ್ಬಾಗು ಆಗುವಂತೆ ಸಿಳಿ ಮರ್ಯಾದೆಯನ್ನು ಕಳೆದು ಬಿಡುತ್ತಮ್ಮ. ಇದೇ ನಮ್ಮ ಕುಲಧರ್ಮ. ಎನ್ನಾಯ ಕಾಂತಾನೋ, ಎತ್ತಾಲು ಹೋಗಿಹನೋ. ಅಯ್ಯೋ ಶಿವ ಶಿವ, ಎನ್ನ ಕಾಂತನಾದ ದೇವೇಂದ್ರನು ಎನ್ನನ್ನು ಬಿಟ್ಟು ಎಲ್ಲಿ ಹೋಗಿರುವನು? ಎನ್ನಾಯ ಕಾಂತಾನೋ, ಎತ್ತಾಲು ಹೋಗಿಹನೋ. ಎನ್ನನ್ನು ಈಗ ಕಾಯುವವರಾರೋ? ಎನ್ನನ್ನು ಈಗ ಕಾಯುವವರಾರೋ? ಕಾಯೋ ನೀಯೋ ದೇವಾ, ಕಾಯೋ ನೀವೋ ದೇವಾ, ಕಾಯೋ ನೀವೋ ದೇವಾ. ಸೈರಿಸಲಾರೆ ಈ ಮನದ ತಾಪ, ಸತತಮು ಸಂತಾಪ. ಬಿರುಗಾಳಿಯ ದೀಪ, ಬಿರುಗಾಳಿಯ ದೀಪ. ಅಯ್ಯೋ ಈಶ್ವರ ಪರಮೇಶ್ವರ ಜಗದೀಶ್ವರ ಲೋಕೇಶ್ವರ, ನೋಡಿದೆಯಾ ಈ ಕೂಳ ರಕ್ಕಸನ ಅಟ್ಟಹಾಸವನ್ನು? ಮೆಟ್ಟು ನಿಂತು ಕ್ರೂರ ಧ್ವನಿಯಿಂದ ಮಾತನಾಡುತ್ತಿರುವರು. ನೀನು ಒಳಗಡೆ ಬಾರದೆ ಹೋದರೆ ನಾವೇ ಒಳಗಡೆ ಬಂದು ನಿನ್ನನ್ನು ಸೆರೆ ಹಿಡಿವೆವೆಂದು ತುಚ್ಛ ನುಡಿಗಳನ್ನು ಆಡುತ್ತಿರುವರು. ನಿನಗೆ ಸೆರಗೊಡ್ಡಿ ಬೇಡಿಕೊಳ್ಳುವೆನು, ಈ ದುರ್ಮಾರ್ಗರ ಕೈಯಿಂದ ಹೇಗಾದರೂ ಪಾರು ಮಾಡ ಶಂಕರ ತ್ರಿಭುವನ ಭಯಂಕರ. ಎಲ್ಲಿಯೇ ಭ್ರಷ್ಟ ಎಂಗಳೇ ದಾರಿ ಕೇಳುವವರು ನಿನ್ನ ಗೋಳಾಟಗಾರಗಳೇ. ನಿನ್ನಮ್ಮ ನಾನು ಹೆಚ್ಚು ಮಾತ್ರಕ್ಕೆ ಬಿಟ್ಟು ಹೋಗೋದಕ್ಕೆ ಬಂದಿಲ್ಲ. ಈ ಬಣ್ಣ ಮುಂಡೆ ಜಾಗ್ರತೆಯಿಂದ ನಮ್ಮ ಪಟ್ಟಣಕ್ಕೆ ತೆರಳು. ಇಲ್ಲವಾಯಿತಂದರೆ ನಿನ್ನ ಜಡಮಿಟಿಯಂ ಬಿಡಿದು ಜಚ್ಚರವೇ ವೈದ್ಯರ ನೋಡು ಕನ್ಯಾ ದೇವೇಂದ್ರ ರಾಣಿ. ನನ್ನನ್ನು ಸೆರೆಬಿಡದೆ ಎಳೆದುಕೊಂಡು ಹೋಗುವುದೆಂದು ಹೇಳುತ್ತಿರುವರಲ್ಲ, ಈ ದುಷ್ಟ ಸಮಯದಲ್ಲಿ ಎನ್ನನ್ನು ಕಾಪಾಡುವರು ದಾರು ಇಲ್ಲವೇ? ದರೆಯೋಳು ಮೆರೆಯುವ ಚೈಮಾರಿ ಕಾಂಬಾಳೆ. ಅಮ್ಮ ತಾಯಿ ಮಾರಿಕಾಂಬ, ಈ ದುರ್ಮಾರ್ಗರಿಗೆ ನೀನು ಸರಿಯಾದ ಶಿಕ್ಷೆಯನ್ನು ಕೊಡುತ್ತಾಯಿ. ದರೆಯೋಳು ಮೆರೆಯುವ ಶ್ರೀಮಾರಿ ಕಾಂಬಾಳೆ. ಎನ್ನನ್ನು ಕಾಡಿ ಬೇಡಿನಿ ಎಂದು, ಎನ್ನನ್ನು ಕಾಡಿ ಬೇಡಿನಿ ಒಂದು. ಎಳಿಸೆನ್ನು ಮನವನ್ನು, ಉಳಿಸೆನ್ನು ಪ್ರಾಣವನ್ನು, ಉಳಿಸೆನ್ನು ಮನವನ್ನು. ಸೈರಿಸಲಾರೆ ಈ ಮನದ ತಾಪ, ಸತತಮು ಸಂತಾಪ. ಬಿರುಗಾಳಿಯ ದೀಪ, ಬಿರುಗಾಳಿಯ ದೀಪ. ತಾಯಿ ಮಾರಿಕಾಂಬ ದೇವಿ, ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸುವ ಮಹಾಮಾಯೆ. ಈ ದುರ್ಮಾರ್ಗರು ದೇವೇಂದ್ರನ ಲೋಕಕ್ಕೆ ಅಡಿಯಿಟ್ಟು ಎನ್ನ ಕಾಂತನಾದ ದೇವೇಂದ್ರನ ಇಲ್ಲದ ಸಮಯದಲ್ಲಿ ಒಳಗಡೆ ಬಂದು ಎನ್ನನ್ನು ಸೆರೆ ಹಿಡಿದುಕೊಂಡು ಹೋಗುವೆನೋ, ಇಲ್ಲವಾದರೆ ನೀನೇ ಹೊರಗೆ ಬರುವೆಯೋ ಎಂದು ಕ್ರೂರ ನುಡಿಗಳನ್ನು ಆಡುತ್ತಿರುವರು.
ಸರಿಯಾದ ಬುದ್ಧಿಯನ್ನು ಕಲಿಸಿ ಎನ್ನ ಮಾನಾಭಿಮಾನವನ್ನು ಕಾಪಾಡು ತಾಯಿ ಜಗನ್ಮಾಯೆ. ಎಲ್ಲಿ ಸಚಿಮುಖಿ ಅಣ್ಣಯ್ಯ, ಪತಿರಥ ಸತಿಯನ್ನು ಎಟ್ಟಪಡಿಸುತ್ತಾರವಲ್ಲಂದು ಹೇಳಿದೆಯಲ್ಲ, ನೀನೇನು ಪತಿರತಿಯ ಮುಂಡೆ? ಓಹೋ ಅಣ್ಣಯ್ಯ, ನಿನ್ನಗೆ ಪತಿ ಯಾರು? ನಿನ್ನಗೆ ನಾನೇ ಪತಿ, ಎನ್ನಗೆ ನೀನೇ ಸತಿ. ನೀನು ಹಣ್ಣ ಹಣ್ಣನೆಂದು ಬಣ್ಣಿಸಬಹುದೇ? ಎಲ್ಲಿ ಸಣ್ಣ ನಡಿವಿನ ಬಣ್ಣದ ಬಾಳೆ? ಓಹೋ ಅಣ್ಣಯ್ಯ, ಅಣ್ಣನೆನ್ನುವ ನಿನ್ನ ಬಣ್ಣದ ಮಾತ್ರ ನಾನು ಬಡುವಂಬುದವರಲ್ಲ. ನಿನ್ನನ್ನು ಎಷ್ಟು ಮಾತ್ರಕ್ಕೆ ಬಿಟ್ಟು ಹೋಗಲು ಬಂದಿಲ್ಲ ರಮಣಿ. ನಾನು ಯಾವ ತಪ್ಪು ಮಾಡಿರುವೆನೆಂದು ಎನ್ನನ್ನು ಈ ರೀತಿ ಗೋಳಾಡಿಸುತ್ತಿದ್ದೇನೆ ಅಣ್ಣಯ್ಯ. ನನ್ನ ಮೇಲೆ ಸ್ವಲ್ಪ ಕರುಣೆ ತೋರಿ ಎನ್ನ ಸರಿಯನ್ನು ಬಿಡಬಾರದೆ ಅಣ್ಣಯ್ಯ. ಅಹೋ ಅಣ್ಣಯ್ಯ, ನೀನು ಮಾಡುತ್ತಿರುವ ಕಾರ್ಯವು ಸಮ್ಮತವಾದ ಕಾರ್ಯವಲ್ಲ. ಸಾಧ್ಯವಾಗಿ ಸಣ್ಣದಾದ ಸುಂದರಿ, ಮೊದಲು ನನ್ನ ಕರವನ್ನು ಬಿಡು ಅಣ್ಣಯ್ಯ. ಅಹೋ ಅಣ್ಣಗಳರ, ಅಹೋ ಅಣ್ಣಗಳರ, ಏ ಸುಂದರಿ, ಹೇಳುವೆನು ಕೇಳುವೆ. ನ್ಯಾಯವೇನೋ ಅಣ್ಣ ನಿನಗೆ ನಿನ್ನಯ ನಡತೆ, ಕಂಡು ಕಂಡು ಎನ್ನ ಗರ್ವ ಪಡೆದು ಎಳೆಯುವೆಯ, ಹಿಡಿದು ಎಳೆಯುವೆಯ. ಅಣ್ಣಯ್ಯ ಚೆನ್ನಾಗಿ ಕೇಳು. ಅಹೋ ಅಣ್ಣಯ್ಯ, ಚೆನ್ನಾಗಿ ಕೇಳು. ಸತಿ ಸಚಿವನು ಎನ್ನ ಸೆರೆಯನ್ನು ಬಿಡಿಯೋರೇನು? ಇಂದ್ರನ ಸತಿ ಸಚಿವನಿರೋನು ಎನ್ನ ಸೆರೆಯನ್ನು ಬಿಡಿಯುವರೇನು? ಚಂದವಲ್ಲವೋ ನಿನಗೆ ಇದು, ಚಂದವಲ್ಲವೋ ನಿನಗೆ ಇದು, ತಿಳಿದು ನೀ ನೋಡು ಅಣ್ಣ, ತಿಳಿದು ನೀ ನೋಡು. ನ್ಯಾಯವೇನೋ ಅಣ್ಣ ನಿನಗೆ ನಿನ್ನಯ ನಡತೆ, ಕಂಡು ಕಂಡು ನನ್ನ ಸೆರೆಯ ಹಿಡಿದು ಎಳೆಯುವೆಯ, ಹಿಡಿದು ಎಳೆಯುವೆಯ. ಅಹೋ ಅಣ್ಣಗಳಿರ, ಏ ಸುಂದರಿ, ಎನ್ನ ಪತಿ ಇಲ್ಲದ ಸಮಯದಲ್ಲಿ ಬಂದು ಎನ್ನನ್ನು ವ್ಯತ್ಯಪಡಿಸುವುದು ನಿಮಗೆ ಸಮ್ಮತವಾದ ಕಾರ್ಯವಲ್ಲ. ಯಾತಕ್ಕೆ ಸಮ್ಮುದವಲ್ಲ ಸುಂದರಿ? ಅಗೋ ಅಣ್ಣಗಳಿರ, ಏ ಸುಂದರಿ, ನಿಮ್ಮನ್ನು ಕರಮುಗಿದು ಸೆರೆಗೊಡ್ಡಿ ಬೇಡಿಕೊಳ್ಳುವೆನು. ಎನ್ನ ಸೆರೆಯನ್ನು ಬಿಟ್ಟು ಬಿಡು ಅಣ್ಣ, ಬರುವುದು ನಿಮ್ಮಿಬ್ಬರಿಗೆ ಪುಣ್ಯ. ವೈಯಾರಿಯೇ, ಅಗೋ ಅಣ್ಣಯ್ಯ, ಕೇಡು ನುಡಿ ನುಡಿದರೆ ಸಜ್ಜನರು ಮೆಚ್ಚುವುದಲ್ಲ ಎಂದು ಹೇಳಿದೆಯಲ್ಲ, ಅದು ಯಾತಕ್ಕೆ ಮೆಚ್ಚುವುದು? ಅಂತ ಸಜ್ಜನರು ಯಾರು ಎನ್ನೆಗೆ ತೋರು. ಹಾ ಎಲೆ ಕೆಂಪು ಬಣ್ಣದ ಎಣ್ಣೆ, ಗಜನಿಂಬೆ ಹಣ್ಣೆ, ಅಣ್ಣಯ್ಯ, ನಾನು ಸುಮ್ಮನಿದ್ದಂತೆ ಎಲ್ಲ ನಿನ್ನ ಬಾಯಿಗೆ ಬಂದಂತೆ ಬಗಲಾಡಿದರೆ ಇಕೋ ಎನ್ನ ಕರದೋಳ ಮೆರೆಯುವ ಖಡ್ಗದಿಂದ ನಿನ್ನನ್ನು ಖಂಡಿಸುತ್ತೇನೆ. ಮಹಲಿಗಳಿಗೆ ಸಾರಥಿ, ಈ ಪಾತಕಿಯಳಂ ಏನು ಮಾಡಲಿ? ಏನು ಮಾಡಬೇಕೆಂದು ದೇವ? ಇವಳ ಕೈ ಕಾಲಗಳನ್ನು ಮುರಿದು ತುಪ್ಪಲಿ ನೆಲಕ್ಕೆ ಅಪ್ಪಳಿಸಿಬಿಡಲೇ. ಹೌದೇನ ರಾಜ? ಎಲ್ಲ ಸಾರಥಿ, ಭೂಮಿ ಇವಳ ನಾಲಿಗೆ ಸರ್ ಇವಳಂ ಏನು ಮಾಡಲಿ ಸಾರಥಿ? ಒಂದೊಂದು ನಿನಗೆ ಏನಾಗ್ತದ ಗತಿ ಗೊತ್ತಿಲ್ಲ. ಮನುಷ್ಯರ ಬೇರೆ ಏನಾದ್ರೆ ಏಕಪ್ಪ ಒಂದಪ್ಪೇಳಿ ಏನವಲ್ಲ. ಎಲೆ ಬೆಟ್ಟ ಎಂಗಳೇ ದಾರಕ್ಕೆಲ್ಲವು, ಎಲೆ ಬೆಟ್ಟ ಎಂಗಳೇ ನಿನ್ನ ಪಿಚೆಷ್ಟಂ ಎಷ್ಟಂದು ಹೇಳಲಿ. ಅಣ್ಣಯ್ಯ, ಈಗೋ ರಾಜ್ಯ ಶ್ರೇಷ್ಠರೆಂಬ ಮರ್ಯಾದೆಯನ್ನು ಬಿಟ್ಟು ಹೀನ ಮಾತುಗಳಿಂದ ಒದರ್ತೀಯ. ಓದಿರಿಯೇ ನಿನ್ನ ಗಂಡನಾದ ಬಂಡ ಇಂದ್ರನ್ ಜನರು ಮೆಚ್ಚುವುರೇನೆ ಹುಚ್ಚರೇ? ಇದು ಅಲ್ಲದೆ ನೀವು ಪಾಪಾತ್ಮರಲ್ಲವೇನೆ ಬರ್ತವೆ? ಅಹೋ ಅಣ್ಣಯ್ಯ, ಸುಂದರಿ,
ಎಲ್ಲೋ ಭಂಡರೆ, ಏನೇ ಭಂಡರೆ, ಎಲ್ಲೋ ದುರ್ಮಾರ್ಗರೇ, ಏ ದುರ್ಮಾರ್ಗರೇ, ನಿಮಗೇನು ಕೇಡುಗಾಲ ಬಂದಂತೆ ತೋರುತ್ತಿರುವುದು. ಕೇಡು ಬಂದರೆ ಚಿಂತಿಲ್ಲ, ನಿನ್ನನ್ನು ಬಿಟ್ಟು ಹೋಗುವುದು ಸುಂದರಿ. ಎಲ್ಲೋ ದುರ್ಮಾರ್ಗರೇ, ಏ ದುರ್ಮಾರ್ಗರೇ, ದೇವೇಂದ್ರನ ಲೋಕಕ್ಕೆ ಬಂದು ಎನ್ನ ಕಾಂತನಾದ ದೇವೇಂದ್ರನು ಇಲ್ಲ ಸಮಯದಲ್ಲಿ ಗಂಡನ ಪರಾಕ್ರಮ ನಾವೇನು ಕಾಣದವರೇ ಸುಂದರಿ. ಎನ್ನ ಸೆರೆ ಬಿಡದು ಎಳೆದುಕೊಂಡು ಹೋಗಲು ಬಂದವನು. ಗಂಡನನ್ನು ಕರೆದುಕೊಂಡು ಬಾ ಸುಂದರಿ, ನಿನ್ನ ಬಿಡುವು. ಎಲ್ಲೋ ದುರ್ಮಾರ್ಗ, ಏ ದುರ್ಮಾರ್ಗರೇ, ಎಲ್ಲೋ ನೀಚರೇ, ಏ ನೀಚರೇ, ಒಳ್ಳೆಯ ಮಾತಿನಿಂದ ಹೇಳುತ್ತಿರುವೆನು. ಎನ್ನ ಸೆರೆಯನ್ನು ಬಿಟ್ಟು ಹೋಗ ಮೂಢ, ಹೆಚ್ಚು ಮಾತನಾಡಿ ನೀ ಕೆಟ್ಟು ಹೋಗಬೇಡ. ಎಲೆ ಬುದ್ಧಿ ಸುಳ್ಳನೆ, ಎಲ್ಲೋ ಭಂಡನೆ, ಸಿದ್ದೇಶ್ವರನೇ ಎನ್ನ ಉದ್ಧರಿಸೆಂದು ಬೇಡಿಕೊಂಡರೆ ಉದ್ಧರಿಸುವನೇ, ಎನ್ನ ಬಂಧನದಿಂದ ರಕ್ಷಿಸುವನೇ. ಎಲೆ ನಾರಿಯೇ, ಎಲ್ಲೋ ನೀಚನೆ, ನಿನ್ನ ಸಲಹುವ ಈ ಕಾಲಕ್ಕೆ ನನ್ನ ಬೇಡಿಕೊಂಡರೆ ನಿನ್ನ ಒಡಲೊಳ ಒಂದು ಬೀಜವನ್ನು ಬಿತ್ತಿ ಬೆಳೆ ತೆಗೆಯುವನೇ ನಾರಿ ವಯ್ಯಾರಿ. ಇನ್ನು ನಮ್ಮ ಪಟ್ಟಣಕ್ಕೆ ದಾರಿಯ ಜಗದೊಡೆಯ ಮುಡ ಮೂರ್ತಿಯ ಸಾಹಸಕ್ಕೆ ಇಮ್ಮಡಿಯಾದ ಕಡು ಪರಾಕ್ರಮವುಳ್ಳ ತಮ್ಮ ಕಾಲಕಿಯ ಆಗ ಅಣ್ಣ ನಿವಾತಕ ನೋಡಿದೀಯಾ ಈ ಕಡು ಮಾರ್ಗಗಳ ಆಡಿದ ರೀತಿಯ ನೋಡಿದ ಅಣ್ಣ ಈ ಕಡು ಮಾರ್ಗಗಳ ಜಡಮಿಡಿಯಂ ಪಿಡದ ದುಡತರ ಕಡಗದಿಂದ ಜಡಿದ ಬಿಡ ಅನುಜ. ಈ ಮಾತು ಮಾತನಾಡ. ಎಲ್ಲೋ ನೀಚರೆ, ಏ ನೀಚರೇ, ಎಲ್ಲೋ ದುರ್ಮಾರ್ಗರೇ, ಏ ದುರ್ಮಾರ್ಗರೇ, ಎಲ್ಲೋ ಭಂಡರೆ, ಏ ಬಂಡೆ, ಏನು ನೋಡುತ್ತಿರುವೆ? ನೋಡಿದ ಮಾಡುವುದೇನು ಸುಂದರಿ, ಏತಕ್ಕಾಗಿ ನೋಡುವೆ? ಸಹಜವಾಗಿ ಹುಡುಗರು. ಎಲ್ಲೋ ಭಂಡ, ಏ ಬಂಡೆ, ಹೆಚ್ಚಿಗೆ ಮಾತನಾಡಿದರೆ ಆರಿಸುವೆ ನೋಡು ನಿನ್ನ ರುಂಡ. ಹೆಚ್ಚಿಗೆ ಮಾತಾಡಿದ ಗಂಡರ ಮುಂದ ಆತ್ಮ ಸುಂದರಿ. ಎಲ್ಲೋ ದುರ್ಮಾರ್ಗ, ಏ ದುರ್ಮಾರ್ಗರೇ, ಗಿಡದ ಮೇಲಿರೋ ಹಣ್ಣನ್ನು ನೋಡಿ ಎಂದು ಬಯಸಿದಂತೆ. ಗಿಡದ ಮೇಲಿರೋ ಹಣ್ಣನ್ನು ನೋಡಿ ಎಂದು ಬಯಸಿದಂತೆ. ನನ್ನ ನೀನು ಬಯಸಬೇಡ, ನನ್ನ ನೀನು ಬಯಸಬೇಡ. ತಿಳಿದು ನೀ ನೋಡು ಮೋಡ, ತಿಳಿದು ನೀ ನೋಡು. ನ್ಯಾಯವೇನೋ ಜ್ಞಾನವೇನನೆ ನೀನು ಕೈಯುವುದು. ಎನ್ನ ಕೆರೆಯನ್ನು ಬೆಳೆಯಬೇಡ, ಎನ್ನ ಬಯಸುವುದು, ಎನ್ನ ಬಯಸುವುದು. ಎಲ್ಲೋ ದುರ್ಮಾರ್ಗರಾದ ಕಾಲಕೇಯ ನಿವಾತಕರೇ, ಎಲೆ ದುರ್ಮಾರ್ಗರೇ, ಎಲ್ಲೋ ನೀಚರೇ, ಎಲೆ ನೀಚಾತ್ಮರೇ, ಗಿಡದ ಮೇಲಿರುವ ಹಣ್ಣನ್ನು ನೋಡಿ ಹೆಳವ ಬಯಸಿದಂತೆ ಹಾ. ನೀವಿಬ್ಬರು ನನ್ನನ್ನು ಬಯಸಿದರೆ ನಾನು ಸಿಗುವೆನೆಂದು ತಿಳಿದುಕೊಂಡಿರುವಿರಾ? ಎಲ್ಲೋ ನೀಚರೇ, ಪರ ಹೆಣ್ಣು ಮಕ್ಕಳೆಂದರೆ ಸೋದರಿಯ ಸಮಾನವೆಂದು ತಿಳಿದುಕೊಳ್ಳಬೇಕೆ ಹೊರತು ಈ ರೀತಿ ದೃಷ್ಟಿಯಲ್ಲಿರುವ ಎಲ್ಲ ನನ್ನ ಸೋದರಿಯನ್ನು ಅಂದಿರುವುದು ನಿನ್ನನ್ನು ಈ ರೀತಿ ಪರಿಪರಿಂದ ಗೋಳಾಡಿಸುವುದು ನಿನಗೆ ತರವಾದ ಲಕ್ಷಣವಲ್ಲ. ಎಲ್ಲೋ ದುರ್ಮಾರ್ಗರೇ, ಏ ದುರ್ಮಾರ್ಗರೇ, ಸುಮ್ಮನೆ ನೀವು ಬಂದ ದಾರಿಯನ್ನು ಹಿಂತಿರುಗಿ ಹೋದರೆ ನಿನ್ನ ಜೀವ ಉಳಿಯುವುದು. ನನ್ನ ಪತಿ ಏನಾದರೂ ಇಲ್ಲಿಗೆ ಬಂದರೆ ನಿಮ್ಮ ಪ್ರಾಣ ಹಾರಿ ಹೋಗುವುದು ಮೂರ್ಖ. ಮತ್ತೆ 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 ಮಾಡಬೇಡ ಎನ್ನೋ ತರ್ಕ. ಎನ್ನ ಎಲೆ ಭ್ರಷ್ಟ ಮುಂಡೆ, ಎನ್ನ ಪ್ರಾಣ ಹಾರುವುದು, ನಿನ್ನ ಗಂಡನ ಪ್ರಾಣ ಹಾರುವುದು. ಎನ್ನ ಸಭೆಗೆ ಬಂದು ನಿಂತು ನೋಡಿ ಅಂತೇಳಿ ಸುಂದರಿ ಕಮ್ಮು ಕಂದರಿ. ಮೆಲ್ಲು. ಎಲೆ ಇಂದ್ರನ ಸತಿ ಸುಮ್ಮನೆ ಯಾತಕ್ಕೆ ಗೋಳಾಡುತ್ತೆ? ಹಾ. ಇನ್ನು ಆ ಇಂದ್ರನ ಆಸೆ ಯಾತಕ್ಕೆ ಎಲೆ ಒಯ್ಯಾರೆ? ಇನ್ನು ಆ ಇಂದ್ರನ ಆಸೆ ಯಾತಕ್ಕೆ ಎಲೆ ಒಯ್ಯಾರೆ? ಕಾಲಕ್ಕೆ ಮಹಾರಾಜನೇ ಪಟ್ಟಾಧ್ಯಕ್ಷನೆಂದರೆ ಎಲ್ಲೋ ನೀಚರೇ, ಹಿರಣ್ಯ ನಗರದ ಅರಮನೆಗೆ ಪಟ್ಟಣದ ರಾಣಿಯನ್ನಾಗಿ ನೇಮಕ ಮಾಡಿಕೊಂಡು ನಿನ್ನನ್ನ ಹಾಳುತ್ತೇನೆ ಕಂಡಿಯ ಮೋಹನಾಗಿ. ಎಲ್ಲೋ ಭಂಡರೆ, ಮಂಡಳೆ ನನ್ನನ್ನು ಅರ್ಧಾಂಗಿನಿ ಎಂದು ನಡೆಯುವೆಯಾ?
ಸಹಜವಾಗಿ ಬಿಡುವೆನು ಎಲ್ಲೋ ಸುಂದರಿ. ನೀಚರೇ, ಎಲ್ಲೋ ಭಂಡ, ಬಂಡ ನನ್ನನ್ನು ಭಂಡನೆನ್ನುವಯ್ಯ. ಸಹಜವಾಗಿ ಅನ್ನುವರು ಸುಂದರಿ. ನೀನೇ ಭಂಡ, ನಿನ್ನ ಗಂಡನ ಭಂಡನು, ನೀನೇ ನೀಚ, ನಿನ್ನ ಗಂಡನ ನೀಚನು ಸುಂದರಿ. ನೀನೇ ದುರ್ಮಾರ್ಗನೆ. ನಿನ್ನ ಗಂಡ ಎಂದಿರೋ ನನ್ನ ಮುಂದೆ ತೋರಿಸು. ನನ್ನ ಗಂಡನ ಮಾಡುವ ತಪ್ಪಿಗೆ ಗಂಡನ ಅಂಡನ ಕೈಯಲ್ಲಿ ಇಟ್ಟು ಹೋಗಿರೋಲ್ಲ ಸುಂದರಿ. ಎಲ್ಲೋ ಭಂಡನೆ, ಬಂಡನೆ ನೀನಿರುವ ಜಾಗಕ್ಕೆ ನಾನು ಬಂದಿಲ್ಲ, ನಾನಿರುವ ಜಾಗಕ್ಕೆ ನೀನು ಬಂದಿರುವುದು. ಎತ್ತಿಕೊಂಡು ಹೋಗುವುದಕ್ಕೆ ಬಂದಿರುವ ಸುಂದರಿ. ಈ ಇಂದ್ರನ ಆಸ್ಥಾನದಲ್ಲಿ ನಿನಗೇನು ಕೆಲಸ? ಮುದ್ದಬಲ ಯಾರಿರುವ ಅವನು ಕರೆಗಳ ಸುಂದರಿ. ಇಂದ್ರನ ಪುರದಲ್ಲಿ ನಿನಗೇನು ಕೆಲಸ? ನಿನ್ನ ಗಂಡನಾದ ಗಂಡ ನಿನ್ನ ಬಣ್ಣ ಗಂಡ ನಿನ್ನ ಗಂಡನಾದ ಬಂಡ ಇಂದ್ರನ ಕರೆ ಸುಂದರಿ. ಎಲ್ಲೋ ನೀಚರೇ, ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ದುರುಳ ದಾನವ ದೊರೆಗೆ ನೀ ಮಾಡುವ ಕಾರ್ಯವು ಸರಿಯೇ? ದುರುಳ ದಾನವ ದೊರೆಗೆ ನೀ ಮಾಡುವ ಕಾರ್ಯವು ಸರಿಯೇ? ದುರ್ಮಾರ್ಗನೆ ಕುಲಕಂಡನೆ, ದುರ್ಮಾರ್ಗನೆ ಕುಲಕಂಡನೆ, ಬಿಡು ಬಿಡು ನಿನ್ನಯ ಯೋಜನೆ, ಬಿಡು ಬಿಡು ನಿನ್ನಯ ಯೋಜನೆ. ದುರುಳ ದಾನವ ದೊರೆಗೆ ನೀ ಮಾಡುವ ಕಾರ್ಯವು ಸರಿಯೇ? ಎನ್ನಾಯ ಸೆರೆಯನು ನೀನು, ಬಿಡು ಎಂದು ಬೇಡುವೆ ನಾನು. ಎನ್ನ ಕರವನ್ನು ಬಿಡು ನೀನಿನ್ನು, ಎನ್ನ ಕರವನ್ನು ಬಿಡು ನೀನಿನ್ನು. ಕೇಳುವೆ ನಿನ್ನಲೆ ನಾನು, ಎಂದು ಕೇಳುವೆ ನಿನ್ನಲೆ ನಾನು. ದುರುಳ ದಾನವ ದೊರೆಗೆ ನೀ ಮಾಡುವ ಕಾರ್ಯವು ಸರಿಯೇ? ಎಲ್ಲೋ ನೀಚದಮರಾದ ಕಾಲಕೇಯ ನಿವಾತಕರೇ, ಎನ್ನ ಆಸ್ಥಾನಕ್ಕೆ ಬಂದು ಎನ್ನನ್ನ ಕರೆಪಿಡಿದು ಎಳೆದಿದ್ದಲ್ಲದೆ ಎನ್ನನ್ನು ಸೆರೆ ಹಿಡಿದುಕೊಂಡು ಹೋಗುವನೆಂದು ಹೇಳುತ್ತಿರುವಿರಾ? ಸಹಜವಾಗಿ ಹೇಳುವನು ಸುಂದರಿ. ನನ್ನನ್ನು ಪರಿಪರಿಯಿಂದ ಗೋಳಾಡಿಸಿ ನಾನು ಕಣ್ಣೀರು ಹಾಕಿದರೆ ಆ ದುಃಖದ ಶಾಪವು ನಿಮಗೆ ತಟ್ಟದೆ ಬಿಡಲಾರದು. ಶಾಪ ತಟ್ಟಿದರ ಚಿಂತೆಯಿಲ್ಲ, ನಿನ್ನನ್ನು ಬಿಟ್ಟು ಹೋಗುವುದು ಸುಂದರಿ. ಎಲ್ಲೋ ಭಂಡನೆ, ಬಂಡನೆ ಎನ್ನನ್ನು ಪರಿಪರಿಯಿಂದ ಗೋಳಾಡಿಸಿದರೆ ನೀನು ಹಾಳಾಗಿ ಹೋಗುವುದಂತೂ ಖಂಡಿತ. ಎಲ್ಲೋ ನೀಚರೇ, ದೂರ ಸರಿದು ನಿಲ್ಲು. ಹತ್ತಿರಕ್ಕೆ ಬಂದರೆ ನಿನ್ನ ನಾಲಿಗೆಯನ್ನು ಕತ್ತರಿಸಿ ಬಿಡುವೆ ನಮ್ಮ ಭಂಡ. ಹೆಚ್ಚಿಗೆ ಮಾತನಾಡಿದರೆ ಆರಿಸುವುದು ನೋಡು ನಿನ್ನ ರುಂಡ. ಎಲೆ ಸಣ್ಣ ನಡುವಿನ ನಾಗಾಭರಣದ ಎಣ್ಣೆ, ಎಲ್ಲೋ ದುರ್ಮಾರ್ಗ, ನಮಗಿಂತಲೂ ಗುಣವಂತರೋ ಹಣವಂತರೋ ರೂಪವಂತರೋ ಈ ಜಗತ್ತಿನೊಳಗೆ ಇನ್ಯಾರಿರುವರು? ಅಷ್ಟೈಶ್ವರ್ಯದಲ್ಲಿ ನಿರ್ಮಿತರಾದ ಕಾಲಕ್ಕೆ ನಿವಾತಕರೆಂಬ ಧನುಜ ಶ್ರೇಷ್ಠರ ಪಟ್ಟಣದ ರಾಣಿಯನ್ನು ನೆನೆಸಿ ಮುಷ್ಟಾನ್ನವನ್ನು ಉಂಡು ಸುಖ ಸಂತೋಷದಿಂದ ಇರುವುದೆಂಬಿಟ್ಟ ದೇವೇಂದ್ರನೆಂಬ ದುರದೃಷ್ಟನ ಮನೆಯಲ್ಲಿ ಕಷ್ಟವನ್ನು ಕೊಡೋದಕ್ಕೆ ಹೋಗೋಣ ನಡಿ ನಮ್ಮ ಪಟ್ಟಣದ ನಾರಿ ಪ್ರತಿವಿಲಾಸದ ಸುಂದರಿ. ಎಲ್ಲೋ ಭಂಡನೆ, ಕರವನ್ನು ಬಿಡಿ ಎಂದು ಹೇಳು. ಸಹಜವಾಗಿ ನಿಲ್ಲಿಸುವ ಸುಂದರಿ ಅವಳು. ಬಿಡುವುದಿല്ലെಂದು ಹೇಳುವೆ, ಸಹಜವಾಗಿ ಬಿಡುವುದಿಲ್ಲ ಸುಂದರಿ. ಹೇಳುವುದಿಲ್ಲವೇ? ಹೇಳುವುದಿಲ್ಲ ಸುಂದರಿ. ಎಂಥ ಬಣ್ಣನಿರುವೆ, ನಾನು ಬಣ್ಣನಾದ ನಿನ್ನ ಗಂಡನ ಬಣ್ಣನಲ್ಲ ಸುಂದರಿ. ಎಂಥ ನೀಚನಿರುವೆ. ನಿನ್ನ ಗಂಡನ ನೀಚನಲ್ಲವೇ ಸುಂದರಿ. ಎನ್ನ ಕರವನ್ನು ನೀನು ಬಿಡು ಎಂದು ಬೇಡುವೆ ನಾನು. ಅಣ್ಣಗಳಿರ, ಇದುವರೆಗೂ ಎಷ್ಟು ವಿಧವಾಗಿ ತಿಳಿಸಿ ಹೇಳಿದರೂ ನೀವು ಎಚ್ಚರಗೊಳ್ಳುತ್ತಿಲ್ಲ. ಅಣ್ಣಗಳಿರ, ನಿಮಗೆ ಕರಮಗಿದು ಸಿರವಾಗಿ ಬೇಡಿಕೊಳ್ಳುವೆನು. ಎನ್ನ ಸರಿಯನ್ನು ಬಿಟ್ಟು ಬಿಡು ಅಣ್ಣ, ಬರುವುದು ನಿನಗೆ ಪುಣ್ಯ.
ಮಾಡುವಂಗ ನಮ್ಮ ಹಾಸ್ಯ ಮಾಡಿದರೆ ಮರಿಗೆ ನಿನ್ನ ಜಡಮಿಡಿ ಎಂಪಿಡಿದ ಗರಗರನ ತಿರುಗಿಸಿ ನೀ ಸ್ವಾಮ್ರಕ್ಕೆ ಅಪ್ಪಳಿಸಿ ದುಪ್ಪರ ನಿನ್ನ ಗಾಯಗಳನ್ನು ಕುಪ್ಪೆಗೊಳಿಸುತ್ತಿದ್ದರೆ ಬಾಪು ಬಾಪುರೇ ರಾಕ್ಷಸ ಚೇತನೆಂಬ ಜಾತಕ್ಕೆ ತಗಿ ಜಾತಕ್ಕೆ ಬಿಡಬೇಕು ಸುಂದರಿ. ಭಂಡನವರೇ, ಮೊದಲ ಕರವನ್ನು ಬಿಟ್ಟು ಮಾತನಾಡು. ಬಿಡದೆ ಹೋದರೆ ಹಾಳಾಗಿ ಹೋಗಿಂದ ನಿನಗೆ ಶಾಪವನ್ನು ಕೊಡುವೆನು. ಹಾಗೆ ಹೋದರೆ ಚಿಂತಿಲ್ಲ, ನಿನ್ನನ್ನು ಬಿಟ್ಟು ಶಾಪವನ್ನು ಕೊಡುವೆನು ನೋಡು. ಸುಂದರಿ ತಟ್ಟುವುದಿಲ್ಲವೇ? ಎಲ್ಲೋ ಭಂಡನೆ, ಶಾಪ ಕೊಟ್ಟರೆ ತಟ್ಟುವುದಿಲ್ಲವೇ? ನಮಗೆ ತಟ್ಟುವುದಿಲ್ಲ ಸುಂದರಿ. ಹೆಣ್ಣಿನ ಶಾಪವು ಜನ್ಮ ಜನ್ಮಾಂತರದಲ್ಲಿ ಕಾಡುವುದು. ನಿನ್ನ ಗಂಡನಾದ ಬಂಡ ಇಂದ್ರನಿಗೆ ತಪ್ಪಲು ಸುಂದರಿ. ನೀನೇ ಭಂಡ. ಶಾಪ ಹೇಳೇ ಕೊಡು ಪಾಪ ಮನೆ, ಶಾಪ ಎನ್ನಾಗಿ ಹೋದು ಧರ್ಮಗನೆ, ಧರ್ಮಗನೆ, ಶಾಪ ಹೇಳೇ ಕೊಡು ಪಾಪ ಮನೆ. ಕೊನೆದಾದವರೆಲ್ಲ ಬಲಿಸಿದರ ನನ್ನ. ಕೊನೆದಾದವರೆಲ್ಲ ಬಲಿಸಿದರ ಮುನ್ನ, ಮುಖದಲ್ಲೆಲ್ಲ ಕಣ್ಣೊಳ್ ಮಣ್ಣು ಚೆಲ್ಲೆ. ಶಾಪ ಹೇಳೇ ಕೊಡು ಪಾಪ ಮನೆ, ಶಾಪ ಎನ್ನಾಗಿ ಹೋದು ಧರ್ಮಗನೆ, ಧರ್ಮಗನೆ, ಶಾಪ ಹೇಳೇ ಕೊಡು ಪಾಪ ಮನೆ. ಎಲ್ಲೋ ಭಂಡರೆ, ಹೇ ಬಂಡರೆ, ನಿನ್ನ ಮನೆ ಹಾಳಾಗಿ ಹೋಗಲಿ, ನಿನ್ನ ಗಂಡನ ಮನೆ ಹಾಳಾಗಿ ಹೋಗಲಿ ಸುಂದರಿ. ಬಾಯಲ್ಲಿ ಮಣ್ಣು ಬೀಳಲಿ, ನಿನ್ನ ಗಂಡನ ಬಾಯಲ್ಲಿ ಮಣ್ಣು ಬೀಳಲಿ. ಇಬ್ಬರ ವಂಶವೇ ನಿರ್ವಂಶವಾಗಿ ಹೋಗಲಿ. ಗಂಡನ ವಂಶ ಸುಂದರಿ. ನನ್ನಂತ ಹೆಣ್ಣನ್ನ ಪರಿಪರಿಯಿಂದ ಗೋಳಾಡಿಸಿದ ನೀವು ಹಾಳಾಗಿ ಹೋಗಲೆಂದು ಶಾಪವನ್ನು ಕೊಡುವೆನು ಮೂಡ. ಹೆಚ್ಚು ಮಾತನಾಡಿ ನೀ ಕೆಟ್ಟು ಹೋಗಬೇಡ. ಎಲ್ಲಿಯೇ ಇಂದ್ರನ ಸಖಿ ಮುದ್ದೆ ನೆರಿ ಬದ್ದಿರಿದ್ದರೆ ಕಾಚವ ಬೆದರುವುದೇ, ಎಬ್ಬಲಿ ಎದೆ ಹೊಡೆಯುವುದೇ, ನೀನು ಶಾಪ ಕೊಟ್ಟರೆ ನಮಗೆ ತಕ್ಕುವುದೇ, ಭಯ ಹುಟ್ಟುವುದೇ. ಎಲೆ ಬೆಷ್ಟ ಮುಂಡೆ, ಈಗೋ ಇನ್ನೊಮ್ಮೆ ಇಂಥ ಕೆಟ್ಟ ಮಾತುಗಳನ್ನು ಹಾಡಿದರೆ ಮನೆಗೆ ಅಲ್ಲಿಗೆ ಮುಚ್ಚಿಸಿ ಬಿಡುವೆ. ಜಾಗೃತಿಯಿಂದ ಪ್ರಯಾಣವನ್ನು ಮಾಡುವ ಈ ಪಟ್ಟಣದ ಆಶೆಯನ್ನು ಬಿಡಿನಾರಿ. ಈಗ ಪಟ್ಟಣಕ್ಕೆ ನಾರಿ. ಎಲ್ಲವ ನೀಚನೆ, ಏನ್ ಈ ಸಲ? ಶಾಪವನ್ನು ಕೊಟ್ಟರೂ ಕೂಡ ನಿನಗೆ ಬುದ್ಧಿ ಬರುತ್ತಿಲ್ಲವಲ್ಲ. ಯಾತಕ್ಕೆ ಬುದ್ಧಿ ಬರಬೇಕು ಸುಂದರಿ? ಎನ್ನಾಯ ಮನದ ಎನ್ನಾಯ ಮನದ ನಾನೆಂದು ಬಿಡಲಾರನೆಲೆ ಕೇಳು. ಎಲ್ಲೋ ಭಂಡರೆ, ಏ ಬಂಡರೆ, ಇಷ್ಟು ವಿಧವಾಗಿ ತಿಳಿಸಿ ಹೇಳಿದರೂ ನೀವು ನನ್ನ ಸರಿಯನ್ನು ಬಿಡುತ್ತಿಲ್ಲವೆಂದ ಮೇಲೆ ಮಾತ್ರಕ್ಕೆ ಬಿಡುವುದಿಲ್ಲ ಸುಂದರಿ. ದರೆಯೇಳು ಮೆರೆಯುವವರ ಅಮರೇಶನು ಎಂದಿಗೂ ನಿನ್ನ ಕಾರ್ಯ ಮೆಚ್ಚಲಾರನು. ಈ ದರೆಯಲ್ಲಿ ಕಾಯುತ್ತಿರುವ ಈ ಮಾರಿಕಾಂಬ ದೇವಿಯು ನಿನಗೆ ತಕ್ಕ ಶಿಕ್ಷೆಯನ್ನು ಕೊಡುವಳು ನೋಡು ಮೂರ್ಖ. ಮಾಡಬೇಡ ನನ್ನೋಠರ್ಕ. ಸಚಿಯೇ, ಆವಿನ ಬಾವಿಯಾಳು ಸಿಲುಕಿದ ಇಲಿಯನ್ನು ಬಿಡಿಸಿ ಉತ್ತರಿಸುವರೇ. ವೀರಾದ ವೀರನೆಂದು ಬೆರೆದಾಂಕಿತನಾಗಿರುವ ನನ್ನಿಂದ ನಿನ್ನನ್ನು ಬಿಡಿಸಿ ಉತ್ತರಿಸಿ ಬನ್ನ ಬಿಡಿಸುವರೆಂಬ ಭ್ರಾಂತಿ ಎಂಬಿಡೋ ಎನ್ನೋ ಮೋಹವನ್ನಿಡೋ. ಆಲಿಂಗವಂ ಮಾಡೋ ಚುಂಬನವಂ ಕೊಡೆಯ ಸಖಿ ಶುಕ್ರಾಂಶಕ್ಕೆ ಎಲ್ಲಿಯೇ ನೀಚ ಜಾತಿ ಬಂಡ ದೇವೇಂದ್ರನ ಸತಿ ಏಕ ಛತ್ರಪತಿ ಎಂದೆನಿಸಿದ ಎನ್ನನ್ನು ನಿರ್ಲಕ್ಷ್ಯದಿಂದ ವೀಕ್ಷಿಸಿ
ಭೂಮಿ ಮೇಲೆ ಮಿತಿ ಮೀರಿ ನಡೆದರೆ ಮರಿಗೆ ಪಳಪಳನೆ ಉದುರುವಂತೆ ನಿನ್ನ ಮಗ ಚೌಡಿವೆ. ಬಹು ಎತ್ತರದಿಂದ ಮಾತನಾಡು ನಾರಿ ಮದನ ಕಟಾರಿ. ನಿನ್ನ ಗಂಡನನ್ನು ನೆನೆಸಿಕೊಂಡು ಗೋಳಾಡಿದರೆ ನಿನ್ನನ್ನು ಬಿಡುವನೆ, ಬಿಟ್ಟು ಮುಂದಕ್ಕೆ ಹರಿಯಿಡುವನೆ. ಎಲೆ ವೈಯಾರದ ಎಣ್ಣೆ ಸಾಕ್ಷಾತ್ ಮನ್ಮಥನ ಸತಿಯ ರತಿಯ ಮೈಮಾಟ ಹೊಂದಿರುವ ನಿನ್ನಂ ಬಿಟ್ಟು ಮುಂದಕ್ಕೆ ಹೋದರೆ ಈ ಲೋಕದ ಜನರು ನನಗೆ ಸಂಜ ಎಂದು ಕರೆಯಲು ಸುಮ್ಮನಿರುವರೆ. ಸುಮ್ಮನೆ ನಮ್ಮ ಹರಮಂದಿರಕ್ಕೆ ಅಡಿಯನ್ನಿಟ್ಟು ಬಾರೆ ಲಲನಾಮಣಿ ಜನ್ಮ ಮೋಹದ ಅರಿಗೆ. ನಾರಿ ಎಂಬ ಕುಲಕ್ಕೆ ಮಾದರಿಯಾದ ಮದನಾರಿ ಬಡಿವಾರದ ಭಜಾನೆ ನಾನು ಇಷ್ಟು ಪರಿಯಿಂದ ಹೇಳಿಕೊಂಡ ಕಾಲಕ್ಕೂ ನಿನಗೆ ಬುದ್ಧಿ ಬಂದಂತೆ ಕಾಣಲಿಲ್ಲ. ಸುಮ್ಮನೆ ನಮ್ಮ ಹರಮಂದಿರಕ್ಕೆ ಅಡಿಯನ್ನಿಟ್ಟು ಬಾರೆ ಲಲನಾಮಣಿ ಜನ್ಮ ಮೋಹದ ರಾಣಿ. ನೀಚಾತ್ಮರೇ ನೀಚಾತ್ಮರೇ ಅಗೋ ಅಣ್ಣಯ್ಯ, ಸಂಪದ ಬೊಮ್ಮ ಬಿಟ್ಟು ಈ ಭ್ರಷ್ಟರ ಪಟ್ಟಣದೋಳ ಹೊಟ್ಟೆ ಉರಿದುಕೊಳ್ಳಬೇಕಾಯಿತೆಂದು ಮಗಳುವ್ಯಾ? ಹಾ ನೀಚಾತ್ಮರೇ, ಅಗೋ ಅಣ್ಣಯ್ಯ, ಈ ಸೃಷ್ಟಿಗಳು ನೀವೇ ಭಾಗ್ಯವಂತರು. ನಾವು ಉಪ್ಪುಡಿದು ತಿನ್ನುವ ದಿಚ್ಚೇಚಿನ ಕರೆಗೆ ಅನುಜ, ಈ ದುಷ್ಟ ಹೆಂಗಸಿಯ ಮಾತನ್ನು ಏನು ಕೇಳುತ್ತೀಯಾ? ಇವಳ ಜಡಮಿಡಿ ಎಂಪಿಡಿದ ದುಡ್ಡರ ಕಡಗದಿಂದ ಜಡಿದು ಬಿಡ ಅನುಜ. ಈ ಮಾತುದಾಗ ಆಹೋ ಅಗ್ರಜ, ನಿನ್ನ ಆಜ್ಞೆ ಪ್ರಕಾರ ಈ ಭ್ರಷ್ಟರ ಜಡಮುಡಿಯನ್ನು ಹಿಡಿದು ಎಳೆತಂದಿರುವನ ಅಣ್ಣ ರಾಜಾಧಿಕರಣ್ಯ. ಈ ಸಾರಥಿ ನಮ್ಮ ಅಗ್ರಜನ ಆಜ್ಞೆ ಪ್ರಕಾರ ಇಂದ್ರನ ಮಡದಿಯಾದ ಸಚಿಯ ಜಡಮುಡಿಯನ್ನು ಹಿಡಿದಿರುವನ ಸಾರಥಿ. ಚೂಟಿಯಿಂದ ಇರನ್ನೆಲ್ಲದಕ್ಕೆ ರಥವನ್ನು ಬಿಡು ಸಾರಥಿ. ಅತಿ ಜಾಗೃತಿ ಮುಕ್ತಿ ಎಂಗಳೇ, ಈ ಸಮಯದಲ್ಲಿ ಉದ್ದೋದ್ಬಲ ಜಾಲಿಯಾದ ರುದ್ರನ ರೂಪಮ್ಮ ತಾಳಿ ಬಂದರೆ ಹಾ ಚಿನ್ನ ಸಿದ್ಧ ಮಾಡಿಬಿಡುವೆ. ಎಲೆ ಬಂಡ ಮುಂಡೆ, ಅಣ್ಣಯ್ಯ, ಎಚ್ಚರದಿಂದ ಮಾತನಾಡು. ಅವು ಚಂಡ ಪ್ರಚಂಡನಾದ ಕಾಲಕ್ಕೇನೆ ಅಹೋ ಅಗ್ರಜನೇ, ಈ ಭ್ರಷ್ಟ ಎಂಗಲಿಯ ಮಾತನ್ನು ಏನು ಕೇಳುತ್ತೀಯಾ? ಈ ಜಾಗೃತಿಯಿಂದ ಇವಳನ್ನು ಬಿಡದಿ ಎಳೆದುಕೊಂಡು ಹೋಗಲಿ ತಮ್ಮ. ಈಗ ನನ್ನ ಬರೋದಮ್ಮ. ನಿನ್ನ ಇಷ್ಟದಂತೆಯೇ ಆಗಲಿ ಅನುಜ, ನಿನ್ನ ಇಷ್ಟದಂತೆ ಆಗಲಿ ಅನುಜ. ಈ ಮಾತು ಸಹಜ. ಚೇಕೊಡ್ಲವರು ಕೌಲಿಕ ಪಾತ್ರ ಮಾಡಿದಂತ ಭೀಮನ ಅಣ್ಣನವರು ತಗಿಲ್ಕೋಟೆ ತಮಿಳು ಮಾಸ್ಟರ್ ಭೀಮನ ಅಣ್ಣನವರಿಗೆ